ನಮಸ್ಕಾರ ರೀ ಎಲ್ಲಾರ್ಗಿ ಹಳ್ಳಿ ಸ್ಟೈಲ್ನಲ್ಲಿ ಚಿಕನ್ ಕರಿ ಹೆಂಗ್ ಮಾಡೋದು ಅಂತ ನೋಡೋಣ ಬರ್ರಿ. ಸ್ವಚ್ಛಗೆ ಚಿಕನ್ ತೊಳ್ಕೊಂಡು ಅದ್ರೊಳಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋರಿ. ಆಮೇಲೆ ಒಣ ಖಾರ ಪುಡಿ ಹಾಕೋರಿ, ಮಸಾಲಿದೆಲ್ಲ. ಆಮೇಲೆ ಅರಿಶಿನ ಪುಡಿ, ಉಪ್ಪು ಈ ಥರ ಹಾಕೊಂಡು ಚೆನ್ನಾಗಿ ಕಲಿಸ್ಕೊರಿ. ನಿಮ್ಮ ಚಿಕನನ್ನು ಚೆನ್ನಾಗಿ ಕಲಿಸ್ಕೊಂಡು ಒಂದು 15 ಮಿನಿಟ್ಸ್ ಮ್ಯಾರಿನೇಟ್ ಮಾಡಕ್ಕೆ ಇಟ್ಬಿಡ್ರಿ ಸೈಡ್ಗೆ. ಈ ಮ್ಯಾರಿನೇಟ್ ಮಾಡ್ಕೊಂಡ್ಬರ್ತಾರ ಮಸಾಲೆ ರೆಡಿ ಮಾಡ್ಕೊಳ್ಳೋದು ಚಿಕನ್ ಮಸಾಲೆ ತಾಜಾ ಗಿಡದೊಳಗಿಂದ ಆಗಿದ್ದು ಫ್ರೆಶ್ ತೆಂಗಿನಕಾಯಿಯಿಂದ ನಾವು ಸುಲ್ಕೊಳಕತ್ತೀವಿ. ತೆಂಗಿನಕಾಯಿ ಸುಲ್ಕೊಂಡು ಅದ್ರ ಕೊಬ್ಬರಿ ತಕೊಳ್ಳೋಣಂತ. ಹಳ್ಳಿ ಒಳಗೆ ಏನು ಸಿಕ್ಕದ ಅದರಲ್ಲೇ ಅಲ್ಲಿದಲ್ಲೇ ಮಾಡೋದು ನೋಡ್ರಿ. ಹಂಗೆಲ್ಲ ಪಟ್ನ ಸೂಪರ್ ಮಾರ್ಕೆಟ್ಗೆ ಹೋಗಿ ಸತ್ತೆ ತಂದು ಅಡುಗೆ ಮಾಡೋದೆಲ್ಲ ಈ ಹಳ್ಳಿ ಒಳಗೆ ಇರೋದಿಲ್ಲ. ಸಿಟ್ಟನ್ ಜೊತೆ ಚಾಕುಲಿನ ಕಟ್ ಮಾಡಿದ್ರಲ್ಲ ಈ ಥರ ಇಳಿಗೆಯಿಂದನೇ ಕಟ್ ಮಾಡಬೇಕು. ಇಳಿಗೆಯಿಂದ ಟೊಮೆಟೊ ಕಟ್ ಮಾಡ್ಕೊಳಕತ್ತೀನಿ ನೋಡ್ರಿ ಮಸಾಲೆ ಹಾಕಕ್ಕ. ಇವತ್ತು ಏನು ಸ್ಪೆಷಲಪ್ಪ ಅಂತಂದ್ರೆ ವಿತೌಟ್ ಕುಕ್ಕರ್ ವಿತೌಟ್ ಗ್ಯಾಸ್ ಅಡುಗೆ ಮಾಡತ್ತೀವಿ ಅಂತ ಒಲಿಮೆ ಮಾಡಾಕತ್ತೀವಿ ನೋಡ್ರಿ. ಒಲೆ ಮೇಗಿನ ಅಡುಗೆ ಭಾಳ ರುಚಿ ಇರ್ತದೆ. ಫಸ್ಟ್ ಈ ಬೋಗಾಣಿ ಒಳಗೆ ಎಣ್ಣೆ ಹಾಕೋರಿ. ಎಣ್ಣೆ ಒಳಗೆ ಜೀರಿಗೆ ಉಳ್ಳಾಗಡ್ಡಿ ಎಲ್ಲ ಹಾಕೊಂಡು ವಿತೌಟ್ ಕುಕ್ಕರ್ ಕುದಿಸ್ಕೊಳ್ಬೇಕಾಗ್ತದೆ ರೀ. ಚಿಕನ್ ಕುದಿಸ್ಕೊಂಡು, ಯಾಕಂದ್ರೆ ಚಿಕನ್ ನಮ್ಗೆ ಸೂಪ್ ಬೇಕಂತ ಆಮೇಲೆ ಸಾರು ಬೇಕಂತ ನಾವು ಈ ಥರ ಚಿಕನ್ ಕುದಿಸ್ಕೊಳಕತ್ತೀವಿ. ಎಣ್ಣೆ ಒಳಗೆ ಉಳ್ಳಾಗಡ್ಡಿ ಕೂಡ ಈ ಥರ ನಾವು ಮ್ಯಾರಿನೇಟ್ ಮಾಡ್ಕೊಂಡಿದ್ದು ಚಿಕನ್ ಇದ್ರೊಳಗೆ ಹಾಕೋರಿ. ಬಿಸಿ ನೀರು ಹಾಕಿ ಒಂದು 15 ಮಿನಿಟ್ಸ್ ಕುದಿಯಕ್ಕೆ ಇಟ್ಬಿಟ್ರೆ ಅಷ್ಟರೊಳಗೆ ನಿಮ್ಮ ಚಿಕನ್ ಭಾಳ ಚಂದ ಕುದಿತೈತಿ. ಆಮೇಲೆ ಚಂದ ನೀರು ಬಿಡ್ತೈತಿ. ಆ ನೀರನ್ನು ನೀವು ಸೂಪ್ ಆಗಿ ಯೂಸ್ ಮಾಡ್ಬೋದು. ನೀವು ಸಾರು ಮಾಡ್ಕೊಂಡು ರೊಟ್ಟಿ ಒಳಗೆ ತಿನ್ಬೋದು ನೋಡ್ರಿ. ಚಿಕನ್ ಕುದಿತಾರ ನಾವು ಚಿಕನ್ ಮಸಾಲೆ ರೆಡಿ ಮಾಡ್ಕೊಳ್ಳೋ ಸೈಡಿಗೆ. ಇದೇ ಉರಿ ಒಳಗೆ ಸೈಡಿಗೆ ಉರಿ ಹೊಂಟದ ನೋಡ್ರಿ. ಕಡಾಯಿ ಒಳಗೆ ಉಳ್ಳಾಗಡ್ಡಿ ಫ್ರೈ ಮಾಡ್ಕೊಳಕತ್ತೀವಿ. ಈ ಥರ ಉಳ್ಳಾಗಡ್ಡಿ ಫ್ರೈ ಮಾಡ್ಕೊರಿ, ಕೊಬ್ಬರಿ ಫ್ರೈ ಮಾಡ್ಕೊರಿ, ಟೊಮೆಟೊ ಫ್ರೈ ಮಾಡ್ಕೊರಿ, ಎಳ್ಳು ಫ್ರೈ ಮಾಡ್ಕೊರಿ. ಎಲ್ಲ ವಿಲೇಜ್ ಸ್ಟೈಲ್ ಒಳಗೆ ಆಗ್ಲಿಕ್ಕತ್ತದ. ಫ್ರೈ ಮಾಡ್ಕೊಂಡು ಎಲ್ಲ ಮಿಕ್ಸರ್ ಹಾಕೋರಿ. ಈ ಥರ ನಮ್ಮ ಚಿಕನ್ ಕುದ್ದದ ನೋಡ್ರಿ ಕಾಣಿಸ್ಲಿಕ್ಕತ್ತದ ನಿಮಗೆ. ಆಮೇಲೆ ಚಿಕನ್ ಕರಿ ಮಾಡ್ಕೊಳಕ್ಕೆ ನಾವು ಇಲ್ಲಿ ಒಗ್ಗರಣೆ ಹಾಕಿರ್ತೀವಿ. ಈರುಳ್ಳಿ, ಬೇ ಲೀಫ್, ಅದು ಪತ್ರಿನೂ ಅಂತ ಕರೀತಾರೆ. ಉಳ್ಳಾಗಡ್ಡಿ ಹಾಕೊಂಡು ಇಲ್ಲಿ ನೋಡ್ರಿ ಬೆಳಕಿಂಡಿ ಬೆಳಕು ಡೈರೆಕ್ಟ್ ನಮ್ಮ ಬೋಗನ್ ಒಳಗೆ ಹೆಂಗೆ ಬೆಳೀತದ. ಹಿರಿಯರು ಈ ಥರ ಎಲ್ಲ ಮಾಡಿರ್ತಾರೆ ನೋಡ್ರಿ. ಲೈಟ್ ಹೋದ್ರೂ ನೀವು ಬೆಳಕಿಂಡಿ ಒಳಗೆ ನೀವು ಬೋಗನ ಬಿಟ್ಟು ನೀವು ಏನು ಮಾಡತ್ತೀರ ನೀವು ಕ್ಲಿಯರ್ ಕಾಣಿಸ್ಬೇಕು ನೋಡ್ರಿ. ಅದೇ ಥರ ನಮ್ಮ ಕ್ಯಾಮ್ರಾದಾಗ ಇಲ್ಲಿ ಕಾಣಿಸ್ಲಾಗತ್ತದ ಏನು ಮಾಡಕತ್ತೀವಿ ಅಂತ ಹೇಳಿ. ಕಸೂರಿ ಮೇಥಿ, ಆಮೇಲೆ ಅರಿಶಿನ ಪುಡಿ, ಮಸಾಲೆ ಖಾರ, ಉಪ್ಪು, ಗರಂ ಮಸಾಲ ಎಲ್ಲ ಈ ಥರ ಹಾಕೊಂಡು ಡೈರೆಕ್ಟ್ ನಮ್ಮ ಕುದ್ದಿರುವಂಥ ನಮ್ಮ ಚಿಕನ್ ಪೀಸಸ್ ಇದ್ರೊಳಗೆ ಹಾಕೋರಿ. ಇದು ಚಿಕನ್ ಸುಕ್ಕ ಮಾಡ್ಲಿಕ್ಕತ್ತೀವಿ. ಚಿಕನ್ ಪೀಸಸ್ ಎಲ್ಲ ಹಾಕ್ಕೊಂಡು ಉಬ್ಬಿರುವಂಥ ನಮ್ಮ ಮಸಾಲೆ ಇನ್ನೂ ಸ್ವಲ್ಪ ಇದಕ್ಕೆ ಹಾಕೋರಿ. ಇನ್ನೂ ಸ್ವಲ್ಪ ನಾವು ಸಾರು ಮಾಡಕ್ಕೆ ಇಟ್ಕೊಂಡಿವಿ. ಯಾಕಂದ್ರೆ ಕಟ್ಟೆಗೆ ರೊಟ್ಟಿಗಳಿಗೆ ಸಾರು ಬೇಕು ನೋಡ್ರಿ ನಮಗೆ. ಸುಮಗ ಚಪಾತಿ ಪಲ್ಯ ಹಾಕ್ಕೊಂಡು ತಿನ್ನಂಗೆ ಏನು ಕೆಲಸ ಆಗೋದಿಲ್ಲ. ಅದಕ್ಕೆ ರೊಟ್ಟಿ ಒಳಗೆ ಸಾರು ಬೇಕಂತ ನಾವು ಸಾರು ಮಾಡ್ಕೊತಿರ್ತೀವಿ. ಇದರಲ್ಲಿ ಉಳಿದಿರೋಂಥ ಮಸಾಲೆ ಮತ್ತೆ ನಾವು ಒಗ್ಗರಣೆ ಹಾಕ್ಕೊಂಡು ಸಾರು ಮಾಡ್ಕೊಳಕತ್ತೇವೆ ನೋಡ್ರಿ. ನಮ್ಗೆ ಈ ಥರ ಇಲ್ಲಿ ಫ್ರೈ ಮಾಡ್ಕೊಂಡು ಎಲ್ಲ ಮಸಾಲೆ ಇದ್ರೊಳಗೆ ಚಿಕನ್ ನೀರೇನು ಕುದಿಸ್ಕೊಂಡಿರ್ತೇವಲ್ಲ ಅದನ್ನು ಹಾಕಿ ಸಾರು ಮಾಡ್ಕೊಂಡ್ಬಿಟ್ಟೇವೆ ಅಂತ ನಮ್ಮ ಕಟ್ಟಕ್ಕೆ ಕಲಿಸ್ಕೊಂಡು ತಿನ್ನಕ್ಕೆ ಆಗ್ತದೆ ನೋಡ್ರಿ. ಈ ಥರನಾಗಿ ನಮ್ಮ ಚಿಕನ್ ಕರಿ ಹಳ್ಳಿ ಸ್ಟೈಲ್ ಒಳಗೆ ರೆಡಿ ಆಗೈತೆ ನೋಡ್ರಿ. ಒಲೆ ಮ್ಯಾಗ ನೀವು ಒಂದ್ಸಲ ಒಲೆ ಮ್ಯಾಗ ಚಿಕನ್ ಕರಿ ಸಾರು ಮಾಡ್ಕೊಂಡು ತಿಂದು ನೋಡ್ರಿ. ಅದರ ರುಚಿನೇ ಬೇರೆ ಇರ್ತದೆ. ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನನ್ನ ವಿಡಿಯೋ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡ್ಕೊರಿ ಅಂತ ನಿಮ್ಮ ಹತ್ರ ಕೇಳ್ಕೊತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.